ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಯಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತಹ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ಕುಂಭ ರಾಶಿ 2026 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಕುಂಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ನನಗೆ ಅನ್ಸೋ ಪ್ರಕಾರ ಮೊದಲನೇದಾಗಿ ರಾಶಿಯಲ್ಲಿರುವಂತಹ ಪಾಪ ಗ್ರಹಗಳು 2: ಕುಜಗ್ರಹ, ರಾಹುಗ್ರಹ, ಬುಧಗ್ರಹ. ಬುಧಗ್ರಹದ ಒಂದು ಸ್ಪೆಷಾಲಿಟಿ ಇದೆ, ಏನಂದ್ರೆ ಅದು ಯಾವ ಗ್ರಹಗಳ ಜೊತೆ ಸೇರುತ್ತೆ ಆ ಗ್ರಹಗಳ ತರನೇ ಅದು ಬಿಹೇವ್ ಮಾಡುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಬಂದು ಮ್ಯಾರಿಟಲ್ ಲೈಫ್ ವಿಷಯದಲ್ಲಿ ಕಿರಿಕಿರಿಗಳು, ಕಟ್ಟಿಟ್ಟ ಬುದ್ಧಿ. ಜಾತಕದ ಹೊಂದಾಣಿಕೆ ಮಾಡದಲ್ಲೇ ಮದುವೆ ಆಗಿದ್ರೆ ಇಶ್ಯೂಸ್ ನ ಫೇಸ್ ಮಾಡ್ಬೇಕಾಗತ್ತೆ, ಪ್ರಾರಬ್ಧವನ್ನು ಅನುಭವಿಸ್ಬೇಕಾಗತ್ತೆ. ಮ್ಯಾರೇಜ್ ನ ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಮಾಡೋಕೆ ಬಹಳಷ್ಟು ಜ್ಯೋತಿಷರಿಗೆ ಬರಲ್ಲ. ಕಂಪ್ಯೂಟರ್ ಮ್ಯಾಚ್ ಮೇಕಿಂಗ್ ಮಾಡ್ತಾರೆ, ಮನುಷ್ಯಗಣ ಪ್ರಾಣಿಗಣ ಅಂತ ನೋಡ್ತಾರೆ. ಇದಲ್ಲ ನೋಡಿ, ಒಂದು ಜಾತಕ ನೋಡಿದ ತಕ್ಷಣ ಈ ಹುಡುಗನಿಗೆ ಮೆಂಟಲ್ ಇಶ್ಯೂಸ್ ಇದೆ ಅಂತ ಹೇಳಿ ಕಂಡುಹಿಡಿಯಬೇಕು. ಇದಕ್ಕೆ ಈ ಕಾಂಬಿನೇಷನ್ಸ್ ನೋಡಕ್ ಗೊತ್ತಿರಬೇಕು. ನಾನಿವಾಗ ರೀಸೆಂಟ್ ಆಗಿ ಒಬ್ಬರಿಗೆ ಸಜೆಸ್ಟ್ ಮಾಡಿದೆ, DMIT ರಿಪೋರ್ಟ್ ಅಂತ ಹೇಳಿದ್ರೆ, ಅದು ಫಿಂಗರ್ ಪ್ರಿಂಟ್ಸ್ ಅನ್ನು ನೋಡಿ, ಅದು ಬಂದು ಒಂದು ಮಗು ಸೈಕಲಾಜಿಕಲ್ ಆಗಿ ಯಾವ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳೋದು ಎಷ್ಟು ಅಕ್ಯುರೇಟ್ ಆಗಿರುತ್ತೆ. ಸೊ ನೀವ್ ಹೆಂಗೆ ಅಪ್ಡೇಟ್ ಆಗ್ತೀರಾ ಸರ್ ಅಂತ ಕೇಳ್ತಾರೆ. ನೋಡಿ, ಜ್ಯೋತಿಷ್ಯ ಅಂತ ಅಂದ್ರೆ ಆ ಮಾಡರ್ನ್ ಟೈಮ್ಗೆ ಅಂತ ತಾನು ಚೇಂಜಸ್ ಮಾಡ್ಕೋಬೇಕು. ಜಾತಕವನ್ನು ಅದೇ ತರನೇ ಹೇಳ್ಬೇಕಾಗುತ್ತೆ. ಸೊ ಆ ಬಗ್ಗೆ ನೋಡಿದಾಗ ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಅಲ್ಲಿ ಸೈಕಲಾಜಿಕಲ್ ಆಗಿ ಹುಡುಗ ಯಾವ ತರ, ವ್ಯಕ್ತಿತ್ವ ಯಾವ್ದು, ಕರಿಯರ್ ಯಾವ ತರದ್ದು, ಸ್ಪೆಂಡಿಂಗ್ ಹ್ಯಾಬಿಟ್ಸ್, ದುಡ್ಡನ್ನ ಹೇಗೆ ಖರ್ಚು ಮಾಡ್ತಾನೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಸೊ ಇದೇನು ಸರ್ ಮದುವೆನ ಬಿಸ್ನೆಸ್ ತರ ನೀವು ಹೇಳ್ತಿರಲ್ಲ ಅಂತಂದ್ರೆ, ಮದುವೆ ಅನ್ನೋದು ಬಿಸ್ನೆಸ್ ಅಲ್ಲ. ಆಫ್ಟರ್ ಆಲ್ ನಾವ್ ಏನ್ ಮಾಡ್ಬೇಕು, ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಬೇಕಾಗತ್ತೆ. ಒಳ್ಳೆ ವ್ಯಕ್ತಿ ಸಿಕ್ಕಿದ್ರೆ ನಾವು ಸಂತೋಷವಾಗಿರೋಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ನಾವು ಕೇರ್ಫುಲ್ ಆಗಿದ್ರೆ
ಮ್ಯಾರಿಟಲ್ ಲೈಫ್ ಚೆನ್ನಾಗಿರುತ್ತೆ. ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ನೀವು ಭೈರವಿ ಆಸ್ಟ್ರಲ್ಲಿ ಚೂಸ್ ಮಾಡ್ಕೊಳ್ಳಿ. ಎರಡದಾಗ ಬಂದು ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡೋರು ಕೂಡ ಅನಾನುಕೂಲ ಆಗುತ್ತೆ. ಮದುವೆ ಬಹಳ ವಿಳಂಬ ಆಗುತ್ತೆ. ಎಂಗೇಜ್ಮೆಂಟ್ ತನಕ ಬಂದು ಸಣ್ಣ ಸಣ್ಣ ಕಿರಿಕಿರಿಗಳಾಗ್ಬೋದು. ಈ ತರ ನಾನಾ ಬಗೆಯಲ್ಲಿ. ಬಟ್ ಅವೆಲ್ಲ ಶಾಶ್ವತ ಅಲ್ಲ, ಟೆಂಪ್ರರಿ ಇಶ್ಯೂಸ್ಗಳು. ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಿ. ಬಂದಾಗ ಅವು ಇದು ನಿಂಗೆ ಗೊತ್ತಿತ್ತು ಅಂತೇಳಿ ನೀವು ಅದನ್ನ ಅವಾಯ್ಡ್ ಮಾಡಬಹುದು. ಎರಡನೇ ಮನೆ ಇರುವಂತ ಗ್ರಹಗಳು ಫೈನಾನ್ಷಿಯಲ್ ಲಾಸ್ ಮಾಡುವಂತದ್ದು. ಎಲ್ಲೋ ಒಂದು ಶೇರ್ ಮಾರ್ಕೆಟ್ ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಬಿಸ್ನೆಸ್ ಅಲ್ಲಿ ಲಾಸ್ ಆಗೋ ಸಾಧ್ಯತೆ ಇದೆ. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಗಳನ್ನ ಯಾವ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಶನಿಗ್ರಹ ಅಲ್ಲಿ ಇರೋದ್ರಿಂದ ಕುಂಭರಾಶಿಯವರಿಗೆ ಯೂಶುವಲ್ ಆಗಿ ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಬಿಸ್ನೆಸ್ ಅಲ್ಲಿ ಲಾಭ ಕಡಿಮೆ ಆಗುತ್ತೆ. ವೆಯ್ಟ್ ಮಾಡಿ. ಬಟ್ ಏನಾದ್ರು ನೀವು ವಿದೇಶಕ್ಕೆ ಕನೆಕ್ಟೆಡ್ ಆಗಿ, ಫಾರಿನ್ ಕನೆಕ್ಟೆಡ್ ಆಗಿ, ಬೇರೆ ರಾಜ್ಯಗಳ ಕನೆಕ್ಟೆಡ್ ಆಗಿ ಏನೊಂದು ಪ್ರಾಡಕ್ಟ್ ಸರ್ವಿಸ್ ಕೊಡ್ತಿದ್ರೆ ಅನ್ಕೊಳ್ಳಿ, ಇಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಇರೋ ಸ್ಥಳದಲ್ಲಿ ಇದ್ದೀರಾ, ಒಂದೇ ಪ್ಲೇಸ್ ಅಲ್ಲಿ ಪ್ರಾಡಕ್ಟ್ ನ ಮಾರ್ತೀರಾ ಅಂದ್ರೆ ನಿಮಗೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಇದು ಅಸ್ಟ್ರಾಲಜಿಕಲ್ ರೀಸನ್ಸ್ ಇದೆ. ಮತ್ತೆ ಈ ರಾಶಿಯಲ್ಲಿ ಹಿಡಿದವ್ರು ಕೆಲವರು ಸ್ವಲ್ಪ ದೂರ ಹೋಗಿ ತಮ್ಮ ಸ್ಥಳದಿಂದ ಬಿಸ್ನೆಸ್ ಗಳು ಮಾಡಿದ್ರೆ ಅನುಕೂಲ ಆಗುತ್ತೆ. ಚತುರ್ಥ ಭಾವ ಕೂಡ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ಸಹ ನನ್ನ ಪ್ರಕಾರ ಪ್ರಾಪರ್ಟಿ ಖರೀದಿ ಆಗುತ್ತೆ. ಉತ್ತಮವಾಗಿರುವಂತ ರೆಡಿ ಮನೆ ತಗೊಳ್ಳುವಂತವ್ರಿಗೆ ಈ ಟೈಮ್ ಪೀರಿಯಡ್ ಅಲ್ಲಿ, ಈ ಮಂತ್ ಅಲ್ಲಿ ಅನುಕೂಲ ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಕುಂಭರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಪಂಚಮ ಭಾವದಲ್ಲಿ ಇರುವಂತಹ ಶುಭ ಗ್ರಹವಾಗಿರುವಂತಹ, ಶುಭ ಗ್ರಹಗಳಲ್ಲೇ ಶುಭ ಗ್ರಹನಾಗಿರುವಂತಹ ಗುರು ಗ್ರಹದಿಂದ ಸಂತಾನದ ಅವಕಾಶ ಇದೆ. ಸಂತಾನ ಪ್ರಾಪ್ತಿ ಆಗುತ್ತೆ. ಮಕ್ಕಳಿಂದ ಸಂತೋಷ ಸಿಹಿ ಸುದ್ದಿಯನ್ನು ನೀವು ಕೇಳ್ತೀರಾ. ತಮ್ಮ ಮಕ್ಕಳ ಅಭಿವೃದ್ಧಿ, ಅವ್ರಿಗೊಂದು ಜಾಬ್ ಸಿಕ್ಕಿಲ್ಲ, ಅದು ಗೌರ್ಮೆಂಟ್ ಜಾಬ್, ಪ್ರೈವೇಟ್, ಅಥವಾ ಕೆಲವರೆಲ್ಲ ಫಾರಿನ್ ನನ್ನ ಮಕ್ಕಳು ಅಲ್ಲಿ ಕೆಲಸ ಸಿಗದಲ್ಲಿ ಒದ್ದಾಡ್ತಿರೋ ಸರ್ ಅಂತ ಕೇಳ್ತಾರೆ. ಈ ಸಾಧ್ಯತೆಗಳೆಲ್ಲ, ಈ ಪಾಸಿಟಿವ್ ಚೇಂಜಸ್ ಇದೆ. ಫೈನಾನ್ಷಿಯಲ್ ಆಗಿ ಎಲ್ಲೋ ಬರ್ಬೇಕಾಗಿರುವಂತ ಹಣ ನಿಮಗೆ ಬರ್ಬೋದು. ಸಾಲದಿಂದ ಹೊರಗಡೆ ನೀವು ಬರೋ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಪಿತ್ರಾರ್ಜಿತವಾಗಿ ಎಲ್ಲಿಂದನೋ ಅಥವಾ ದೂರದಿಂದನೂ ಎಲ್ಲೋ ಹಣ ಬರ್ಬೇಕಾಗಿದ್ದು, ಆಸ್ತಿ ಬರ್ಬೇಕಾಗಿದ್ದು ನಿಮ್ಮ ಕೈ ಸೇರುತ್ತೆ. ಇಷ್ಟು ವಿಚಾರಗಳು ಕುಂಭರಾಶಿಯವರಿಗೆ ಸಂಬಂಧಪಟ್ಟಿದ್ದು.